ಓಕೆ ಮಕ್ಕಳೇ, ನಾನು ನಿಮಗೆ ಅಕ್ಷರಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಇವಾಗ ಅಕ್ಷರಗಳನ್ನ ಸೇರಿಸಿ ಶಬ್ದ ಮಾಡೋದು ಅಂತಲೂ ಹೇಳಿದ್ದೆ ನಾನು. ನಾವು 2 ಅಕ್ಷರದ ಶಬ್ದಗಳನ್ನ ನೋಡಿದ್ವಿ. ಅದೇ ರೀತಿ ಇವಾಗ ನಾವು 3 ಅಕ್ಷರ ಸೇರಿಸಿ ಆಗುವಂಥ ಪದಗಳು ಅಥವಾ ಶಬ್ದಗಳು ಅವುಗಳನ್ನ ನೋಡೋಣ ಇವಾಗ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಅ ರ ಸ ಅರಸ, ಅ ರ ಸ ಅರಸ. ಅರಸ ಅಂದರೆ ಕಿಂಗ್, ರಾಜ. ಓಕೆ ಮಕ್ಕಳೇ, ಮುಂದಿನ ಶಬ್ದ ನೋಡೋಣ. ಆ ಕಾ ಶ ಆಕಾಶ. ಏನು ಹೇಳಿ ಮಕ್ಕಳೇ? ಆ ಕಾ ಶ ಆಕಾಶ. ಆಕಾಶ ಅಂದರೆ ಬಾನು, ಮೇಲೆ ಇರುತ್ತಲ್ವ ಸ್ಕೈ, ಆಕಾಶ. ಇದು ನೀಲಿ ಬಣ್ಣದಲ್ಲಿರುತ್ತಲ್ವ ಮಕ್ಕಳೇ. ಓಕೆ, ಮುಂದಿನ ಶಬ್ದ ನೋಡೋಣ. ಓ ನ ಕೆ ವನಕೆ. ಏನು ಹೇಳಿ ಮಕ್ಕಳೇ? ಓ ನ ಕೆ ವನಕೆ ಅಂದರೆ ನಿಮಗೆ ವೀರವನಿತೆ ಓಬವ್ವ ಗೊತ್ತಾ ಮಕ್ಕಳೇ? ಅವಳ ಕೈಯಲ್ಲಿ ಒನಕೆ ಇತ್ತು. ಇದು ಕುಟ್ಟೋಕೆ ಬಳಸುವಂಥ ಒಂದು ವಸ್ತು. ಓಕೆ, ಮುಂದಿನ ಶಬ್ದ ನೋಡೋಣ. ಇಲ್ಲಿ ನೋಡಿ, ತಾ ವ ರೇ ತಾವರೆ. ಏನು ಹೇಳಿ ಮಕ್ಕಳೇ? ತಾ ವ ರೇ ತಾವರೆ. ತಾವರೆ ಅಂದರೆ ಕಮಲದ ಹೂ. ನಾವು ಕಮಲಕ್ಕೆ ತಾವರೆ ಅಂತಲೂ ಕೂಡ ಹೇಳ್ತೀವಿ. ಓಕೆನಾ ಮಕ್ಕಳೇ? ಮುಂದಿನ ಶಬ್ದ ನೋಡೋಣ. ಇಲ್ಲಿ ನೋಡಿ, ಕೋ ಳ ಲು ಕೊಳಲು. ಹೇಳಿ, ಕೋ ಳ ಲು ಕೊಳಲು. ಕೊಳಲು ಅಂದರೆ ಫ್ಲೂಟ್. ಕೃಷ್ಣನ ಕೈಯಲ್ಲಿರುತ್ತಲ್ವ, ಅದು ಕೊಳಲು. ಓಕೆ, ಮುಂದಿನ ಶಬ್ದ ಗೆ ಣ ಸು ಗೆಣಸು. ಹೇಳಿ ಮಕ್ಕಳೇ? ಗೆ ಣ ಸು ಗೆಣಸು. ಗೆಣಸು ಅಂದರೆ ಸ್ವೀಟ್ ಪೊಟೊಟೊ ಇರುತ್ತಲ್ವ, ಅದು. ಇದನ್ನು ಸಕ್ಕರೆ ಅಥವಾ ಬೆಲ್ಲದ ಜೊತೆ ಕುದಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಓಕೆ, ಮುಂದಿನ ಶಬ್ದ ನೋಡೋಣ ಮಕ್ಕಳೇ. ಕೋ ಗಿ ಲೆ ಕೋಗಿಲೆ. ಹೇಳಿ ಮಕ್ಕಳೇ? ಕೋ ಗಿ ಲೆ ಕೋಗಿಲೆ. ಕೋಗಿಲೆ ಅಂದರೆ ಕುಕ್ಕು. ಇದು ತುಂಬ ಚೆನ್ನಾಗಿ ಹಾಡಾಡುತ್ತಲ್ವ, ಅದು ಇದು. ಓಕೆ, ಮುಂದಿನ ಶಬ್ದ ನೋಡೋಣ. ನ ವಿ ಲು ನವಿಲು. ಹೇಳಿ ಮಕ್ಕಳೇ? ನ ವಿ ಲು ನವಿಲು. ನವಿಲು ಅಂದರೆ ಪಿಕಾಕ್. ಇದು ನಮ್ಮ ರಾಷ್ಟ್ರ ಪಕ್ಷಿ ಅಂತ ಹೇಳಿದ್ನಲ್ವಾ, ಇದು ನವಿಲು. ಓಕೆ, ಮುಂದಿನ ಶಬ್ದ ನೋಡೋಣ. ಓಕೆ ಮಕ್ಕಳೇ, ಮುಂದಿನ ಶಬ್ದ ಕ ರ ಡಿ ಕರಡಿ. ಹೇಳಿ ಮಕ್ಕಳೇ? ಕ ರ ಡಿ ಕರಡಿ. ಓಕೆ, ಕರಡಿ ಕಾಡಲ್ಲಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ ಅಂತ ಹೇಳಿದ್ನಲ್ವಾ, ಇದು ಕರಡಿ. ಮುಂದಿನ ಪದ ನೋಡೋಣ. ಡ ಮ ರು ಡಮರು. ಹೇಳಿ ಮಕ್ಕಳೇ? ಡ ಮ ರು ಡಮರು. ಇದು ಶಿವ ದೇವರು ಕೈಯಲ್ಲಿರುತ್ತಲ್ವಾ, ಡಬ ಡಬ ಅಂತ ಬಡಿಯುವಂಥದ್ದು, ಅದು ಡಮರು. ಓಕೆ, ಮುಂದಿನ ಪದ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ. ಕೂ ದ ಲು ಕೂದಲು. ಹೇಳಿ ಮಕ್ಕಳೇ? ಕೂ ದ ಲು ಕೂದಲು. ಕೂದಲು ಅಂದರೆ ಹೇರ್. ಓಕೆ, ಮುಂದಿನ ಶಬ್ದ ನೋಡೋಣ. ಯ ರ ಡು ಎರಡು. ಹೇಳಿ ಮಕ್ಕಳೇ? ಎ ರ ಡು ಎರಡು. ಎರಡು ಅಂದರೆ 2 ಅಂತ ಹೇಳಿದ್ನಲ್ವಾ. ಓಕೆ, ಮುಂದಿನ ಶಬ್ದ ನೋಡೋಣ. ಕು ದು ರೆ ಕುದುರೆ. ಹೇಳಿ ಮಕ್ಕಳೇ? ಕು ದು ರೆ ಕುದುರೆ.
ಕುದುರೆ ಅಂದರೆ ಹಾರ್ಸ್, ತುಂಬ ಸ್ಪೀಡಾಗಿ ಓಡುತ್ತೆ, ಇದನ್ನು ರೇಸ್ಗೂ ಬಳಸ್ತಾರೆ ಅಂತ ಹೇಳಿದ್ನಲ್ವಾ, ಇದು ಕುದುರೆ. ಓಕೆ, ಮುಂದಿನ ಶಬ್ದ ಸ ಪೋ ಟ, ಸಪೋಟ. ಹೇಳಿ ಮಕ್ಕಳೇ, ಸ ಪೋ ಟ, ಸಪೋಟ. ಸಪೋಟ ಅಂದರೆ ಚಿಕ್ಕು ಹಣ್ಣು, ಇದು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ, ನಾವು ಇದನ್ನು ಜ್ಯೂಸು ಮಾಡ್ತೀವಿ ಅಂತ ಹೇಳಿದ್ನಲ್ವಾ, ಇದು ಸಪೋಟ. ಓಕೆ, ನೆಕ್ಸ್ಟ್ ಕೆ ಸ ರು, ಕೆಸರು. ಹೇಳಿ ಮಕ್ಕಳೇ, ಕೆ ಸ ರು, ಕೆಸರು. ಕೆಸರು ಅಂದರೆ ಇದರ ಕೆಸರಲ್ಲಿ ಕಮಲದ ಹೂ ಬೆಳೆಯುತ್ತೆ, ಇದು ಕೆಸರು. ಓಕೆ, ಮುಂದಿನ ಶಬ್ದ ನೋಡೋಣ. ಕ ಮ ಲ, ಕಮಲ. ಹೇಳಿ ಮಕ್ಕಳೇ, ಕ ಮ ಲ, ಕಮಲ. ಕಮಲ ಇದು ಒಂದು ಹೂ, ಇದು ಲೋಟಸ್, ಇದು ನಮ್ಮ ರಾಷ್ಟ್ರ ಪುಷ್ಪ ಅಂತ ಹೇಳಿದ್ನಲ್ವಾ, ಇದು ಕಮಲ. ಓಕೆ, ಮುಂದಿನ ಶಬ್ದ ಹ ಡ ಗು, ಹಡಗು. ಹೇಳಿ ಮಕ್ಕಳೇ, ಹ ಡ ಗು, ಹಡಗು. ಹಡಗು ಅಂದರೆ ಶಿಪ್, ಇದನ್ನು ನಾವು ಜನರು ಕೂಡ ಸಮುದ್ರದಲ್ಲಿ ಪ್ರಯಾಣ ಮಾಡೋಕ್ಕೆ ಬಳಸ್ತಾರೆ ಅಂತ ಹೇಳಿದ್ನಲ್ವಾ, ಅದು. ಓಕೆ, ಮುಂದಿಂದು ಇಲ್ಲಿ ನೋಡಿ ಮಕ್ಕಳೇ, ವಿ ಮಾ ನ, ವಿಮಾನ. ಹೇಳಿ, ವಿ ಮಾ ನ, ವಿಮಾನ. ಇದು ಏರೋಪ್ಲೇನ್, ಮೇಲೆ ಹಾರಾಡುವಂಥ ವಾಹನ. ಓಕೆ, ಮುಂದಿನ ಶಬ್ದ ಬ ಳ ಪ, ಬಳಪ. ಹೇಳಿ ಮಕ್ಕಳೇ, ಬ ಳ ಪ, ಬಳಪ. ಬಳಪ ಅಂದರೆ ನಾವು ಬರೆಯೋಕ್ಕೆ ಬಳಸ್ತೀವಲ್ವಾ, ಚಾಕ್ ಪೀಸ್ ಥರ ಇರುತ್ತಲ್ವ, ಅದು ಪೇಣೆ ಅಂತಲೂ ಹೇಳ್ತೀವಿ, ಅದಕ್ಕೆ ಬಳಪ ಅಂತ ಹೇಳ್ತೀವಿ. ಓಕೆ, ಮುಂದಿನ ಶಬ್ದ ಚ ಮ ಚ, ಚಮಚ. ಹೇಳಿ ಮಕ್ಕಳೇ, ಚ ಮ ಚ, ಚಮಚ. ಚಮಚ ಅಂದರೆ ಸ್ಪೂನ್, ನಾವು ತಿನ್ನೋಕ್ಕೆ ಬಡಿಸ್ಕೊಳ್ಳೋಕ್ಕೆ ಬಳಸುವಂಥ ವಸ್ತು. ಓಕೆ ಮಕ್ಕಳೇ, ನಾವಿವಾಗ ಕಲ್ತಿರೋ ಶಬ್ದಗಳು ನೋಡೋಣವಾ. ಅರಸ, ಆಕಾಶ, ವನಕೆ, ತಾವರೆ, ಕೊಳಲು, ಗೆಣಸು, ಕೋಗಿಲೆ, ನವಿಲು, ಕರಡಿ, ಡಮರು, ಕೂದಲು, ಎರಡು, ಕುದುರೆ, ಸಪೋಟ, ಕೆಸರು, ಕಮಲ, ಹಡಗು, ವಿಮಾನ, ಬಳಪ, ಚಮಚ. ಓಕೆ ಮಕ್ಕಳೇ, ನಾವಿವಾಗ 3 ಅಕ್ಷರದ ಪದಗಳನ್ನ ನೋಡಿದ್ವಿ. ಎಲ್ಲರೂ ಸರಿಯಾಗಿ ಕಲ್ತ್ರ ಮಕ್ಕಳೇ?